ಜಗದೀಶ್ ಶೆಟ್ಟರ್ ನಮ್ಮ ಮುಖ್ಯಮಂತ್ರಿ. ಅವರು ಸಿಎಂ ಆಗಿರೋದು ಇಡೀ ರಾಜ್ಯಕ್ಕ ಅಥವಾ ಹುಬ್ಬಳ್ಳಿಗಷ್ಟೇನಾ? ಯಾಕೆ ಈ ಪ್ರಶ್ನೆ ಅಂತೀರಾ? ವಾರದಲ್ಲಿ ಸಿಎಂ 2 ಬಾರಿ ಹುಬ್ಬಳ್ಳಿಗೆ ಹೋಗಿರ್ತಾರೆ. ಇವತ್ತು ಕೂಡ ಮತ್ತೆ ಅವರು ಹುಬ್ಬಳ್ಳಿಗೆ ಹೋಗಿದ್ದಾರೆ. ಆದ್ರಿಂದ ಆಗ್ತಾ ಇರೋ ತಾಪತ್ರಯವೇನು ಅಂತ ಬನ್ನಿ ನೋಡೋಣ. ಸರಾಸರಿ ವಾರಕ್ಕೆರಡು ಬಾರಿ ತವರಿಗೆ ಬರ್ತಾರೆ ಸಿಎಂ. ಪೊಲೀಸರ ನಿಯೋಜನೆಯೇ ದೊಡ್ಡ ತಲೆಬಿಸಿ. ಶೆಟ್ಟರ್ಗೆ ರಾಜಧಾನಿ ಬೆಂಗಳೂರು, ಹುಬ್ಬಳ್ಳಿಗೋ? ಶೆಟ್ಟರ್ ಸಿಎಂ ಆಗಿರೋದು ಹುಬ್ಬಳ್ಳಿಗೋ ಕರ್ನಾಟಕಕ್ಕೋ? ಎಷ್ಟಂದ್ರೂ ಹುಟ್ಟಿ ಬೆಳೆದ ಊರು, ತವರಿನ ಪ್ರೇಮ ಇರಬೇಕಾದದ್ದು ಸ್ವಾಭಾವಿಕ. ಆದರೆ ಇಷ್ಟೊಂದು ಪ್ರೀತಿ ಇದ್ರೆ ಹೇಗೆ? ಹೌದು, ಇಲ್ಲಿ ಹೇಳ್ತಿರೋದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಗ್ಗೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆದ ಬಳಿಕ ಸರಾಸರಿ ವಾರಕ್ಕೆರಡು ಬಾರಿ ಹುಬ್ಬಳ್ಳಿಗೆ ಬಂದು ಹೋಗಿದ್ದಾರೆ. ಆದರೆ ಶೆಟ್ಟರ್ ಅವರ ಈ ಓಡಾಟದಿಂದ ತಲೆಬಿಸಿ ಅನುಭವಿಸ್ತಾ ಇರೋರು ಮಾತ್ರ ಪೊಲೀಸರು. ಶೆಟ್ಟರ್ ಅವರ ಹುಬ್ಬಳ್ಳಿ ಪ್ರೀತಿ ಬಗೆಗಿನ ಅಂಕಿ ಅಂಶಗಳನ್ನೇ ನೋಡ್ತಾ ಹೋದರೆ, ಸಿಎಂ ಶೆಟ್ಟರ್ ಮುಖ್ಯಮಂತ್ರಿಯಾಗಿ 226 ದಿನ ಕಳೆದಿದೆ. ಇಷ್ಟು ದಿನದಲ್ಲಿ ಶೆಟ್ಟರ್ ಹುಬ್ಬಳ್ಳಿಗೆ ಬಂದಿದ್ದು ಬರೋಬ್ಬರಿ 56 ಸಲ. ಅಂದರೆ ಸರಾಸರಿ ಲೆಕ್ಕ ಹಾಕಿದ್ರೆ 4 ದಿನಕ್ಕೊಮ್ಮೆ ಹುಬ್ಬಳ್ಳಿಗೆ ಬಂದಂತಾಗಿದೆ ಸಿಎಂ ಶೆಟ್ಟರ್. ಈ ಪೈಕಿ ಅವರು 26 ದಿನ ಹುಬ್ಬಳ್ಳಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇಷ್ಟು ಸಾಲದು ಎಂಬಂತೆ ಡಿಸೆಂಬರ್ ತಿಂಗಳಲ್ಲೇ 12 ದಿನ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ಇವರಿಗೆ 15 ಸಲ ಪತ್ನಿ ಶೀಲಾ ಶೆಟ್ಟರ್ ಸಾಥ್ ನೀಡಿದ್ದಾರೆ. ಇದನ್ನು ಹೊರತಾಗಿ ನೋಡೋದಾದರೆ ಅವಳಿ ನಗರದಲ್ಲಿ ಇರೋದು ಕೇವಲ 150 ಟ್ರಾಫಿಕ್ ಪೊಲೀಸರು. ಶೆಟ್ಟರ್ ಬಂದರೆ ವಿಮಾನ ನಿಲ್ದಾಣದಿಂದ ಬದಾಮಿ ನಗರದಲ್ಲಿರುವ ಅವರ ನಿವಾಸದವರೆಗೆ ಪೊಲೀಸರನ್ನು ನಿಯೋಜಿಸಲಾಗುತ್ತೆ. 50 ಸ್ಥಳಗಳಲ್ಲಿ 50 ಟ್ರಾಫಿಕ್ ಪೇದೆಗಳನ್ನು ನಿಲ್ಲಿಸಲಾಗುತ್ತೆ. ಅಲ್ಲದೆ ಮುಖ್ಯಮಂತ್ರಿಗಳ ಭದ್ರತೆಗೆ 100 ಜನ ಸಿವಿಲ್ ಪೊಲೀಸರನ್ನು ನಿಯೋಜಿಸಲಾಗುತ್ತೆ. ಇಷ್ಟಲ್ಲದೆ ಜಿಲ್ಲೆಯಲ್ಲಿ ಪ್ರವಾಸ ಇದ್ದಾಗ 150 ಸ್ಥಳಗಳಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಸಿಎಂ ಶೆಟ್ಟರ್ ಅಷ್ಟೇ ಅಲ್ಲ, ಪದೇ ಪದೇ ಹುಬ್ಬಳ್ಳಿಗೆ ಬರುವ ಸಿಎಂ ಸಂಸದೀಯ ಕಾರ್ಯದರ್ಶಿ ಶಂಕರ್ ಪಟೇಲ್ ಮುನೇನಕೊಪ್ಪಗೂ ಭದ್ರತೆ ನೀಡಬೇಕಾಗಿದೆ. ಅದರಲ್ಲೂ ವಿಐಪಿಗಳು ಹಗಲು ರಾತ್ರಿ ಎನ್ನದೇ ಯಾವ ಹೊತ್ತಿನಲ್ಲಿ ಬಂದರೂ ಭದ್ರತೆ ನೀಡಲೇಬೇಕು. ಹಾಗಾಗಿ ಪೊಲೀಸರ ಪಾಡು ದೇವರಿಗೆ ಪ್ರೀತಿ. ಈಗ ಹುಬ್ಬಳ್ಳಿಯ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಸುಮಾರು ಒಂದು 10 ವರ್ಷದ ಹಿಂದಿನ ಹುಬ್ಬಳ್ಳಿಗೆ ಸಹಿಯಾಗಿತ್ತೇನೋ ಅನ್ನಿಸ್ತದೆ. ಯಾವ ಮಟ್ಟದಲ್ಲಿ ಹುಬ್ಬಳ್ಳಿ ಬೆಳೀತಾ ಇದೆ, ಯಾವ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮಗಳಾಗ್ತವೆ, ಯಾವ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ಅನೇಕ ರೀತಿಯ ಜಟಿಲ ಸಮಸ್ಯೆಗಳಿದ್ದಾವೆ, ಅದನ್ನು ಸೂಕ್ತ ರೀತಿಯಲ್ಲಿ ನಿಭಾಯಿಸ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಇವರಿಗೆ ಭದ್ರತೆ ನೀಡ್ತಾ ಇದ್ರೆ ನಮ್ಮ ಗತಿ ಏನು? ನಮಗೆಲ್ಲ ಭದ್ರತೆ ಕೊಡೋರು ಯಾರು ಅಂತಿದ್ದಾರೆ ಸ್ಥಳೀಯ ಜನರು. ಶಾಲೆ ಕಾಲೇಜ್ ಹೋಗ್ಬೇಕಂದ್ರೆ ಅಥವಾ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಸಿಎಂ ಬರ್ತಾರೆ. ಸುಮಾರು 50% ಅವರು ತಮ್ಮ ಆಡಳಿತದಲ್ಲಿ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಕೊಂಡು ಹುಬ್ಬಳ್ಳಿ ಧಾರವಾಡ ಕಳೆದಿದ್ದಾರೆ. ಇವತ್ತು ಪೊಲೀಸ್ ಆಗಲಿ ಜನಸಾಮಾನ್ಯರಿಗೆ ಇವರು ಬಂದು ಆ ಗೂಟದ ಕಾರು, ಎಸ್ಕಾಟು ಮತ್ತು ಈ ಎಲ್ಲ ಐಷಾರಾಮಿ ನಡುಕ ಜನ ಹಿಡಿ ಶಾಪ್ ಆಗ್ತಾ ಇದ್ದಾರೆ. ಈಗಾದರೂ ಕೆಲವು ದಿನ ಲಾಸ್ಟಿಗೆ ಯಾರ ಎಸ್ಕಾಟ್ ಇಲ್ಲದೆ ನಮ್ಮ ಭಾಗದ MLA ಆಗಿ ಅಡ್ಡಾಡುವಂಥ ಆಶೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಾಗರಿಕರಾಗಿದೆ. ಶೆಟ್ಟರ್ ಈ ಪರಿ ಹುಬ್ಬಳ್ಳಿಗೆ ಓಡಾಡೋದು ನೋಡಿದ್ರೆ ರಾಜ್ಯದ ರಾಜಧಾನಿ ಬೆಂಗಳೂರ ಅಥವಾ ಹುಬ್ಬಳ್ಳಿನ? ಶೆಟ್ಟರ್ ಸಿಎಂ ಆಗಿರೋದು ಹುಬ್ಬಳ್ಳಿಗ ಅಥವಾ ಕರ್ನಾಟಕಕ್ಕ ಅನ್ನೋ ಅನುಮಾನ ಜನರಲ್ಲಿ ಶುರುವಾಗಿದೆ. ರಾಜ್ಯದ ಆಡಳಿತದ ಕಥೆ ಏನು ಅನ್ನೋ ಪ್ರಶ್ನೆಯೂ ಏಳ್ತಾ ಇದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ವಿನಾಯಕ ಪೂಜಾರಿ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.